ಆಶ್ವಾಸನೆ ಕೊಟ್ಟಿದ್ರು ಸಹ ನಮಗೆ ಜಾರಿ ಮಾಡಿಕೊಟ್ಟಿಲ್ಲ. ನಾವು ವಿದ್ಯಾರ್ಥಿಗಳಾಗಿ, ಯುವಕರಾಗಿ, ನಾವು ಮಾದಿಗರಾಗಿ, ನಾವು ಕೀಳ್ಜಾತಿಗಳಾಗಿ, ದಲಿತರಾಗಿ ನಾವು ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ನಾವು ಇವತ್ತು ಕೇಳಿದೀವಿ ಅಷ್ಟೇ. ನಮ್ಗೆ ಗೊತ್ತಿಲ್ಲ, ಇರ್ಲಿಲ್ಲ. ನಮ್ಗೆ 30 ವರ್ಷಗಳ ಹೋರಾಟದ ಫಲ ನಮ್ಗೆ ಸಿಗಬೇಕು. ಮಾದಿಗ ಜಾತಿಗೆ ಜಯವಾಗಲಿ. ಸುಪ್ರೀಂ ಕೋರ್ಟ್ 6 ತಿಂಗಳಾಗಿದೆ ಸಿಎಂ ಆಫೀಸ್ ಪಾಸ್ ತಗೊಂಡ್ಬಂದಿದ್ದೀರಾ? ನಮಗೆ ಗೊತ್ತಿಲ್ಲ, ಅದಕ್ಕೆ ಕೊಟ್ಟಿಲ್ಲ. ಯಾರೋ ಸಮಾಜದವ್ರು ಕೊಟ್ಟರು, ಪಾಸ್ ಕೊಟ್ಟರು. ಮಂಜು ಅಂತ ಹೇಳ್ಬಿಟ್ಟು ಯಾರೋ ಕೊಟ್ಟರು. ಅದು ನಮಗೆ ನಮ್ಮ ಗುರಿ ಒಂದೇ ಸಮಯ, ಒಳ ಮೀಸಲಾತಿ ಜಾರಿಗೆ ಆಗಬೇಕು. ಸುಪ್ರೀಂ ಕೋರ್ಟ್ ಆದೇಶ, ಸುಪ್ರೀಂ ಕೋರ್ಟ್ ಆದೇಶವನ್ನು ಧಿಕ್ಕರಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಬೆಲೆನೇ ಇಲ್ಲ. ನಾವು ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥವ್ರು ಒಳ ಮೀಸಲಾತಿ ಜಾರಿಗೆ ಆಗ್ಬೇಕಂತ ಹೇಳ್ಬಿಟ್ಟು ನಮ್ಮ ಹೋರಾಟ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಒಳ ಮೀಸಲಾತಿ ಜಾರಿಗೆ ಆಗಬೇಕು. ನಮ್ಮ ಜನಾಂಗಕ್ಕೆ ದಯವಿಟ್ಟು ನಮಗೆ ಇದು ಬಲ ಸಿಗಬೇಕು. ನಾವು ನ್ಯಾಯವನ್ನು ಕೇಳ್ತಾ ಇದ್ದೀವಿ ಅಷ್ಟೇ, ನ್ಯಾಯವನ್ನು ಕೇಳ್ತಾ ಇದ್ದು 30 ವರ್ಷಗಳ ಹೋರಾಟ ನಮ್ಮ ಜನಾಂಗ ಒಳಗಾಗಿದೆ. ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಸುಮಾರು ಎಷ್ಟೋ ಜನ ಎಷ್ಟೋ ಪ್ರಾಣ ಮಾಡಿದ್ದಾರೆ. ಇವತ್ತು ನಮಗೆ ನ್ಯಾಯ ದೊರಕ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ